ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಭಾರತದ ಸ್ವಂತ ಸ್ಟಾರ್ಟ್ಅಪ್ ವೇದಿಕೆಗೆ. ಇದು ಬರೀ ವೇದಿಕೆ ಅಲ್ಲ, ಆಂಟ್ರಪ್ರಿನರ್ಶಿಪ್ಗೆ ಸಿಂಹಾಸನ ಇದ್ದಂಗೆ. ಯಾಕಂದ್ರೆ ಇಲ್ಲಿಗೆ ಬರೋರಿಗೆ ಕೇವಲ ಫಂಡಿಂಗ್ ಮಾತ್ರ ಸಿಗೋಲ್ಲ, ಜೊತೆಗೆ ಬಿಸ್ನೆಸ್ ನ ಫಂಡ ಕೂಡ ಸಿಗುತ್ತೆ, ಮತ್ತೆ ನಮ್ಮ ಇನ್ವೆಸ್ಟಿಂಗ್ ಟೈಟನ್ಸ್ ನ ಮೆಂಟರ್ಶಿಪ್ ಕೂಡ ಸಿಗುತ್ತೆ. ಮತ್ತು ಇದನ್ನೆಲ್ಲ ತಗೊಂಡು ಯಾರು ಅವ್ರ ಐಡಿಯಾನ ದೊಡ್ಡ ಬಿಸ್ನೆಸ್ ಮಾಡ್ತಾರೋ ಅವ್ರನ್ನೇ ಹೇಳೋದು ಐಡಿಯಾ ಬಾಸ್. ಇಲ್ಲಿ ಯಾವಾಗ್ಲೂ ಐಡಿಯಾ ನಿಮ್ದು, ದುಡ್ಡು ನಮ್ದು. ಸರಿ, ಹಾಗಾದ್ರೆ ಕರೆಯೋಣ ನಮ್ಮ ಇನ್ವೆಸ್ಟಿಂಗ್ ಟೈಟನ್ಸ್ ನ. ಪ್ಲೀಸ್ ವೆಲ್ಕಮ್ ರುಕಮ್ ಕ್ಯಾಪಿಟಲ್ ನ ಫೌಂಡರ್ ಫಸ್ಟ್ ಇನ್ವೆಸ್ಟರ್ ಅರ್ಚನಾ ಜಹಾಗೀರ್ದಾರ್, ಇನೋವೇಟಿವ್ ಡಿಸೈನ್ಸ್, ಲಕ್ಸುರಿ ಮತ್ತು ಹಾಸ್ಪಿಟಾಲಿಟಿನ ಮಾಸ್ಟರ್, ಡೆಲ್ಲಾ ಲೀಡರ್ಸ್ ಕ್ಲಬ್ ನ ಫೌಂಡಿಂಗ್ ಮಾಸ್ಟರ್ ಜಿಮ್ಮಿ ಮಿಸ್ತ್ರಿ, ಅವಾರ್ಡ್ ವಿನ್ನಿಂಗ್ ಜರ್ನಲಿಸ್ಟ್ ಮತ್ತು ಶಿ ದ ಪೀಪಲ್ ಮತ್ತು ಗಾಯತ್ರಿಯ ಫೌಂಡರ್ ಶೈಲಿ ಚೋಪ್ರಾ, ವಿಸಿ ಫ್ರಮ್ ವಾಷಿಂಗ್ಟನ್ ಡಿಸಿ ಸಂದೇಶ್ ಶಾರದಾ. ಇವತ್ತು ನಮ್ಮ ಐಡಿಯಾ ಬಾಸ್ ನಲ್ಲಿ ನಿಮಗೆ ಭೇಟಿ ಮಾಡಿಸ್ತಾ ಇರೋದು ಯಾರೋ ಒಬ್ಬ ವಿಜ್ಞಾನಿ ಮಾತ್ರ ಅಲ್ಲ, ಅವರು ಭಾರತದ ಗ್ರೀನ್ ಪ್ರಿಂಟ್ ಆರ್ಕಿಟೆಕ್ಟ್ ಕೂಡ. ಹೈ ಎಫಿಷಿಯನ್ಸಿ ಟರ್ಬೈನ್ಸ್ ಇಂದ ಹಿಡಿದು ಸ್ಟಾರ್ಟ್ಅಪ್ ಲ್ಯಾಬ್ಸ್ ಮಾಡೋ ತನಕ ಅವರು ಅವ್ರ ಸ್ಟೂಡೆಂಟ್ಸ್ ಗೆ ಬರೀ ಕಲಿಸೋದಿಲ್ಲ, ಇಡೀ ಪ್ರಪಂಚನ ಡಿಕಾರ್ಬನೈಸ್ ಮಾಡೋದಕ್ಕೆ ಮೆಂಟರ್ಶಿಪ್ ಕೂಡ ಕೊಡ್ತಾರೆ. ಪ್ಲೀಸ್ ವೆಲ್ಕಮ್ ಕ್ಲೈಮೇಟ್ ಸೊಲ್ಯೂಷನ್ ನ ಜಾದುಗಾರ, ಐಐಟಿ ಮಡ್ರಾಸ್ ನಿಂದ ನಮ್ಮ ಎಕ್ಸ್ಪರ್ಟ್ ಮೆಂಟೋರ್ ಪ್ರೊಫೆಸರ್ ಸತ್ಯನಾರಾಯಣ ಶೇಷಾದ್ರಿ. ಸರ್, ನಿಮಗೆ ಭಾರತದ ಗ್ರೀನ್ ಪ್ರಿಂಟ್ ಆರ್ಕಿಟೆಕ್ಟ್ ಅಂತ ಕರೀತಾರೆ. ನಿಮ್ಮ ಜರ್ನಿ ಬಗ್ಗೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಒಂದು ಸ್ವಲ್ಪ ಹಂಚಿ. ಐಐಟಿಯಲ್ಲಿ 10 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಲಾಸ್ಟ್ 10 ಇಯರ್ಸ್ ಅಲ್ಲಿ ಇಂಡಸ್ಟ್ರಿಯಿಂದ ಅಕಾಡೆಮಿಯ ಜರ್ನಿನ ಶುರು ಮಾಡಿದೆ. ಇದರಲ್ಲಿ ಇಂಡಿಯಾದಲ್ಲಿ ತುಂಬಾನೇ ಎನರ್ಜಿ ಪ್ರಾಬ್ಲಮ್ಸ್ ಇದೆ. ಅದೇ ಕಾರಣಕ್ಕೆ ನಾವು ಇಂಡಸ್ಟ್ರಿಯಿಂದ ಅಕಾಡೆಮಿಗೆ ಮೂವ್ ಆಗಿದ್ದು ಅಂಡ್ ದೆನ್ ಬ್ರಿಂಗಿಂಗ್ ಇಟ್ ಬ್ಯಾಕ್ ಟು ದ ಇಂಡಸ್ಟ್ರೀಸ್. ಇದು ನನ್ನ ಜರ್ನಿ ಆಗಿತ್ತು. ನನ್ನಿಂದ ಇಂಡಿಯಾಗೆ ಸಹಾಯ ಆಗ್ತಾ ಇರೋದು ಏನಂದ್ರೆ ರಿಡ್ಯೂಸ್ ಆಲ್ ಆಫ್ ಇಟ್ಸ್ ಕಾರ್ಬನ್ ಎಮಿಷನ್ಸ್. ನೀವು 4 ಸ್ಟಾರ್ಟ್ಅಪ್ ಶುರು ಮಾಡಿದಿರಿ, ಅದರಲ್ಲಿ ಒಂದು ಸ್ಟಾರ್ಟ್ಅಪ್ಗೆ MIT ಎನರ್ಜಿ ಪಾಯಿಂಟ್ಸ್ ಕೂಡ ಸಿಕ್ಕಿದೆ. ಅದ್ರ ಬಗ್ಗೆ ಅದರಲ್ಲಿ ಒಂದೇನಪ್ಪಾ ಅಂದ್ರೆ ತುಂಬಾ ಇಂಡಸ್ಟ್ರಿಗಳು ಇಂಡಿಯಾದಲ್ಲಿ ರಿಯಲಿ ಲುಕಿಂಗ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ವಾ. ಅದರಲ್ಲಿ ಈ ಸ್ಟೀಮ್ ಏನು ವರ್ಕಿಂಗ್ ಫ್ಲೂಯಿಡ್ ಇದೆಯೋ ಅದು ತುಂಬಾನೇ ವೇಸ್ಟ್ ಆಗುತ್ತೆ. ನಮ್ಮ ಸ್ಟಾರ್ಟ್ಅಪ್ ಆ ಸ್ಟೀಮ್ ನ ತಗೊಂಡು ಎಕ್ಸ್ಟ್ರಾ ಪವರ್ ನ ಜನರೇಟ್ ಮಾಡುತ್ತೆ. ಆಲ್ಮೋಸ್ಟ್ 20 ಗಿಗಾವಾಟ್ಸ್ ಆಫ್ ಪವರ್ ನಮ್ಮ ದೇಶದ ಸೋಲಾರ್ ಪವರ್ ಗಿಂತ ಜಾಸ್ತಿ ಬರುತ್ತೆ. ಇಲ್ಲಿ ಇದೇ ಒಂದು ಕಂಪನಿ ಸೆಮಿ ಫೈನಲಿಸ್ಟ್ ಮತ್ತೆ ಫೈನಲಿಸ್ಟ್ ಅಲ್ಲಿ ಕ್ಲೀನ್ ಎನರ್ಜಿ ಪ್ರೈಸ್ ನ ಗೆದ್ದಿದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಪ್ಲೀಸ್ ಟೇಕ್ ಯುವರ್ ಸೀಟ್. ಸರಿ, ಹಾಗಾದ್ರೆ ಕರೆಯೋಣ ನಮ್ಮ ಮೊದಲನೇ ಐಡಿಯಾ ಬಾಸ್ನ. ನಮ್ಮ ಭಾರತದ ಮಾರ್ಕೆಟ್ ಇಡೀ ಪ್ರಪಂಚದಲ್ಲಿ ಎಷ್ಟು ವ್ಯಾಲ್ಯೂ ಇದೆ ಅಂತ ಅನ್ನೋದನ್ನ ನೀವು ಇಷ್ಟರಲ್ಲೇ ಹೇಳ್ಬೋದು. ಪ್ರಪಂಚದ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಭಾರತಕ್ಕೆ ಬಂದು ಅವರ ಬಿಸ್ನೆಸ್ನ ಬೆಳೆಸಬೇಕು ಅಂತಾರೆ. ಅಷ್ಟೇ ಅಲ್ಲ, ಹೊರಗಡೆಯಿಂದ ಭಾರತಕ್ಕೆ ಬಂದು ಎಷ್ಟೋ ಜನ ಬಿಸ್ನೆಸ್ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ನಮ್ಮ ಮುಂದಿನ ಐಡಿಯಾ ಬಾಸ್ ಕೂಡ ಇಂಥವ್ರೆ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಮಾಸ್ಕೋ ರಷ್ಯಾದಿಂದ ಬಂದಿರುವ ಕಾನ್ಸ್ಟಂಟೀನ್ ಮತ್ತು ಅವ್ರ ಜೊತೆ ಬಂದಿರೋ ಬೆಂಗಳೂರಿನ ಡಾಕ್ಟರ್ ನಬೀಲ್ ಅವ್ರನ್ನ. ಹಲೋ, ವೆಲ್ಕಮ್ ಟು ಅವರ್ ಶೋ. Hi. ಹೇಗೆ ಅನಿಸ್ತಾ ಇದೆ ಇಲ್ಲಿಗೆ ಬಂದು? ತುಂಬಾ ಖುಷಿ ಆಗ್ತಾ ಇದೆ. ಹೌ ಡು ಯು ಫೀಲ್? Great. Great. I'm so You excited. guys are fully confident on your pitch. Sure. Use your time well. Good luck. ಟೈಟನ್ಸ್, ಇದು ಕ್ವಿಕ್ ಕಾಮರ್ಸ್ ನ ಟೈಮ್ ಆಗಿದೆ. ನಮಗೆ ಪ್ರತಿಯೊಂದು ವಸ್ತು 10 ನಿಮಿಷದಲ್ಲೇ ಸಿಕ್ಬಿಡುತ್ತೆ. ಅದು ಗ್ರಾಸರೀಸ್, ಮೇಕಪ್, ಮೊಬೈಲ್ ಫೋನ್ಸ್. ಇತ್ತೀಚಿನ ದಿನಗಳಲ್ಲಿ ಇಂಪೋರ್ಟೆಡ್ ಸ್ವಿಸ್ ಚಾಕ್ಲೇಟ್ ಕೂಡ ನಿಮ್ಮ ಮನೆಯನ್ನ ಬೇಗ ತಲುಪುತ್ತೆ. ಬೆಳಗಿನ ಟೀ ಇಂದ ಹಿಡಿದು ಲೇಟ್ ನೈಟ್ ಕ್ರೇವಿಂಗ್ಸ್ ವರೆಗೆ, ಫ್ರಮ್ ಶೂಸ್ ಟು ಗ್ಯಾಜೆಟ್, ನಿಮ್ಗೆಲ್ಲಾನು ಸಿಗುತ್ತೆ ಜಸ್ಟ್ ಫ್ಯೂ ಕ್ಲಿಕ್ಸ್. ಟೈಟನ್ಸ್, ಆದ್ರೆ ಈ ಫಾಸ್ಟ್ ಡೆಲಿವರಿ ಸ್ಟ್ರೈನ್ ನಲ್ಲಿ ಒಂದು ಒಳ್ಳೆಯ ಎಸೆನ್ಷಿಯಲ್ ಪ್ರಾಡಕ್ಟ್ ಯಾವತ್ತೂ ಬರಲೇ ಇಲ್ಲ. ಆದ್ರೆ ಒಂದೇ ಒಂದು ಫ್ಯೂ ಮಿನಿಟ್ಸ್ ಒಳಗಡೆ ಬರೋದಿಲ್ಲ, ಅದೇ ಅರ್ಜೆಂಟ್ ಮೆಡಿಕಲ್ ಕೇರ್. ಟೈಟನ್ಸ್, ನಾವು ಟ್ರೀಟ್ಮೆಂಟ್ ಅಥವಾ ಮೆಡಿಕಲ್ ಎಮರ್ಜೆನ್ಸಿಗೆ ಹಾಸ್ಪಿಟಲ್ ಹೋಗ್ತೀವಿ. ಆದ್ರೆ ಟ್ರೀಟ್ಮೆಂಟ್ ನಂತರ ಆಗುವಂತ ಮೆಡಿಕಲ್ ಎಮರ್ಜೆನ್ಸಿ ಬಗ್ಗೆ ಏನು ಯೋಚನೆ ಮಾಡ್ತೀರಿ? ಮನೆಯಲ್ಲಿ ರಿಕವರ್ ಆಗ್ತಾ ಇರುವಂತ ಪೇಷಂಟ್ ಗಳಿಗೆ, ಸೀನಿಯರ್ ಸಿಟಿಜನ್ಸ್ ಗಳಿಗೆ 30 ನಿಮಿಷದ ಒಳಗಾಗಿ ನರ್ಸ್, ಫಿಸಿಯೋ ಇಲ್ಲ ಇಮಿಡಿಯೇಟ್ ಮೆಡಿಕಲ್ ಅಟೆನ್ಷನ್ ಸಿಗ್ತಾ ಇದೆಯಾ? ಪ್ರತಿಯೊಬ್ಬರಿಗೂ ಕ್ವಾಲಿಟಿ ಕೇರ್ ಬೇಕಾಗುತ್ತೆ. ಕ್ಯೂನಲ್ಲಿ ವೇಟ್ ಮಾಡ್ದೇನೆ, ಟ್ರಾಫಿಕ್ ನಲ್ಲಿ ಸಿಕ್ಕಾಕೊಳ್ದೇನೆ. ಟೈಟನ್ಸ್ ವೆರಿ ವೆರಿ ಪಾಪ್ಯುಲರ್ ಇಂಡಿಯನ್ ಡೈಲಾಗ್ ಒಂದಿದೆ, ಜೀವನ ಸಂತೋಷಕರವಾಗಿರ್ಬೇಕು, ದುಃಖಕರವಾಗಲ್ಲ. ಹೇಗಿದ್ರು ನಮ್ ಜೀವನ ದೊಡ್ಡದಾಗಿ ಆಗ್ತಾನೆ ಇದೆ ಅಲ್ವಾ ಟೈಟನ್ಸ್? ಇವತ್ತು ಆವರೇಜ್ ಇಂಡಿಯನ್ ನ ಲೈಫ್ ಎಕ್ಸ್ಪೆಕ್ಟೆನ್ಸಿ ಬೆಳೆದು 71% ವರೆಗೂ ತಲುಪಿದೆ. ನಮಗೆ ಸಿಗ್ತಾ ಇರುವಂತಹ ಈ ವಯೋಮಾನವನ್ನ ಆರೋಗ್ಯವಂತವಾಗಿ ಕೂಡ ಇಡೋದಕ್ಕಾಗಿ ನಾವು ತಂದಿದ್ದೀವಿ ಲೈಫ್ ಟೈಮ್ ಹೆಲ್ತ್. ಲೈಫ್ ಟೈಮ್ ಹೆಲ್ತ್ ಒಂದು ಸರ್ವಿಸ್. ನೀವು ಬುಕ್ ಮಾಡಬಹುದು ನರ್ಸ್ನ, ಫಿಸಿಯೋನ. 3 ಕ್ಲಿಕ್ ಅಲ್ಲಿ ಆಪ್ ನ ಓಪನ್ ಮಾಡಿ 30 ನಿಮಿಷದಲ್ಲಿ ಎಕ್ಸ್ಪೆಕ್ಟ್ ಕೇರ್ ನಿಮಗೆ ಸಿಗುತ್ತೆ. Titans. Here's a short video to tell you how we bring this vision to reality. ಟ್ರಾಫಿಕ್ ಸಿಗ್ನಲ್ ರೆಡ್ ಇರ್ಲಿ ಅಥವಾ ರೋಡ್ ಬ್ಲಾಕ್ ಆಗಿರ್ಲಿ, ವಿತ್ ಲೈಫ್ ಟೈಮ್ ಹೆಲ್ತ್
ನಿಮ್ಮ ಕೇರ್ ಮಾಡೋ ಸಿಗ್ನಲ್ ಯಾವಾಗ್ಲೂ ಗ್ರೀನೇ ಇರುತ್ತೆ. 3 taps, service log, timer starts now. Meet the lifeline of Lifetime Health. Just few hundred plus lifetime riders. ಟ್ರಾಫಿಕ್ ಇರ್ಲಿ ಅಥವಾ ಸುನಾಮಿನೇ ಇರ್ಲಿ, ನಿಧಿಯ ಮಿಷನ್ ಕ್ಲಿಯರ್ ಆಗಿದೆ. ಪೇಷಂಟ್ ಫಸ್ಟ್ ಆಲ್ವೇಸ್. ಪ್ರತಿ ಕ್ಷಣನೂ ಇಂಪಾರ್ಟೆಂಟೇ. ಮತ್ತೆ ದಾರಿಗಳು ಕಠಿಣವಾದಾಗ ಅಂಥದ್ರಲ್ಲಿ ಈ ರೈಡರ್ಸೇ ನಮ್ಮ ಹೀರೋಗಳು. ಇವರು ಹೆಲ್ತ್ ಕೇರ್ ನ ಆನ್ ಟೈಮ್ ನಿಮ್ ಮನೆಗೆ ತಗೊಂಡ್ಬರ್ತಾರೆ. ಬ್ಲಡ್ ಸ್ಯಾಂಪ್ಲಿಂಗ್, ಪೋಸ್ಟ್ ಆಫ್ ಡ್ರೆಸ್ಸಿಂಗ್, IV ಚೇಂಜ್ ಅಥವಾ ಅಜ್ಜಿಯ ಫಿಸಿಯೋಥೆರಪಿ, ಈ ಕೆಲಸನೆಲ್ಲ ಇವರೇ ಮಾಡೋದು. ಪ್ರತಿ ಮನೆಯ ಪ್ರತಿ ನಗುವಿನ ಹಿಂದೆ ಇದೇ ಈ ರೈಡರ್ಸ್ಗಳ ಓನ್ಲಿ ಮಿಷನ್. ಟೈಟನ್ಸ್, ನಾವು ಲೈಫ್ ಟೈಮ್ ಹೆಲ್ತ್ನ ಎಂಥ ಸರ್ವಿಸ್ ಮಾಡೋಕೆ ಕೊಟ್ಟಿದ್ದೀವಿ ಅಂತಂದ್ರೆ, ಇದರ ಮುಖಾಂತರ ಪ್ರತಿ ಭಾರತೀಯ ತಮ್ಮ ಮನೆಯ ಕಂಫರ್ಟ್ನಿಂದ ಮೆಡಿಕಲ್ ಕೇರ್ನ ಉಪಯೋಗಗಳನ್ನು ಪಡಿಬಹುದು. ನಮ್ಮ ಮೊದಲನೇ ವರ್ಷದಲ್ಲಿ we served around 20,000 families and we are all set to reach 2 lakh families in the next year. ನಾವು ಮಾಡಬೇಕು ಅಂತಿದ್ದೀವಿ ಕ್ವಾಲಿಟಿ ಹೋಮ್ ಕೇರ್ನ ಆಕ್ಸೆಸಿಬಲ್ ಆಗಿ ಪ್ರತಿಯೊಂದು ಮನೆ ಬಾಗಿಲಿಗೆ ಇಂಡಿಯಾದಲ್ಲಿ. ಅಂಡ್ ಈ ವಿಷನ್ನ ತಲುಪೋದಕ್ಕೋಸ್ಕರ ನಾವು ನಿಮ್ಮ ಹತ್ರ ಕೇಳ್ತಾ ಇದ್ದೀವಿ, 1 ಕೋಟಿ ರೂಪಾಯಿ 0.8% ಇಕ್ವಿಟಿಗೋಸ್ಕರ ನೀವು ಲೈಫ್ ಟೈಮ್ ಹೆಲ್ತ್ ಜೊತೆಗೆ ಕೈ ಜೋಡಿಸೋದಕ್ಕೆ ರೆಡಿ ಇದ್ದೀರಾ? ಸರ್, ನೀವು ಜಾಸ್ತಿ ಇಕ್ವಿಟಿ ಕೊಡ್ತಾ ಇದ್ದೀರಲ್ವಾ? We wanted to know how you guys meet. How did you start this? ಆಕ್ಚುಲಿ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೆ ಇಂಡಿಯಾ ಬಗ್ಗೆ. ಮತ್ತೆ ನಾನು ಟ್ರಾವೆಲ್ ಮಾಡಿದೆ. ಸೇಮ್ ಮೈಂಡ್ ಸೆಟ್ ಇರೋ ಜನರನ್ನ ನಾನು ಹುಡುಕ್ತಿದ್ದೆ. ಮತ್ತೆ ನಾನು ನಬೀಲ್ನ ಮೀಟ್ ಮಾಡಿದೆ ಮ್ಯೂಚುವಲ್ ಫ್ರೆಂಡ್ ಮೂಲಕ. ಕೆಲವು ತಿಂಗಳ ನಂತರ ನಾವು ರಿಯಲೈಸ್ ಮಾಡಿದ್ವಿ ಏನಾದ್ರೂ ಮಾಡಬೇಕು ಇಂಪ್ಯಾಕ್ಟ್ಫುಲ್ ಆಗಿರೋದು. ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ, ಮುಂಚೆ ಇಂಡಿಯಾದವರು ಹೊರಗೆ ಹೋಗ್ತಿದ್ರು, ಈಗ ಹೊರಗ್ನವರು ಇಂಡಿಯಾಗೆ ಬಂದು ಏನೋ ಶುರು ಮಾಡ್ತೀವಿ ಅಂತಿದ್ದಾರೆ. ಒಳ್ಳೆ ವಿಷಯ ಇದು. ಸರಿ, ಇವಾಗ ಬಿಸ್ನೆಸ್ ಮಾತುಕತೆ ಟೈಟನ್ಸ್ಗೆ ಬಿಡ್ತೀನಿ. ಗುಡ್ ಲಕ್ ಗೈಸ್. ಆಕ್ಚುಲಿ ಐ ಥಾಟ್ ವಿಲ್ ವೆಲ್ಕಮ್ ಕಾನ್ಸ್ಟಂಟೀನ್. ರಷ್ಯನ್ ಮಾತಾಡ್ತಾನೆ ನಿಮ್ಮನ್ನ ವೆಲ್ಕಮ್ ಮಾಡ್ತೀವಿ. ಸೊ ದ್ರಾಸ್ತ್ಯುತೆ ಥ್ಯಾಂಕ್ ಯು. ಎತಾ ಓಚೆನ್ ಕರೋಚೆ ಸ್ಟಾರ್ಟ್ಅಪ್ ಎಫರ್ಟ್. ನಾನು ಏನು ಹೇಳಿದೆ ಅಂದರೆ ಇವ್ರ ಎಫರ್ಟ್ ಇಲ್ಲಿವರೆಗೂ ತುಂಬಾ ಚೆನ್ನಾಗಿದೆ ಅಂತ. ಸೊ ಐ ಹ್ಯಾವ್ ಅ ಕ್ವೆಶ್ಚನ್. ಸೊ ಡಾಕ್ಟರ್ ನಬೀಲ್, ನೀವು ಹೇಳ್ಬೋದು ನಿಮ್ಮ ಪೇಷಂಟ್ಸ್ಗಳ ಫೀಡ್ಬ್ಯಾಕ್ ಹೇಗಿದೆ? ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ಕೊಡಿ. ಯಾವುದೆಲ್ಲ ಸರ್ವಿಸಸ್ ಪಾಪ್ಯುಲರ್ ಆಗಿದೆ? ಒನ್ ಆಫ್ ದ ಮೇನ್ ಥಿಂಗ್ ಅವ್ರು ಎಲ್ಲ ಬಂದಿರೋ ಫೀಡ್ಬ್ಯಾಕ್ ಏನಪ್ಪಾ ಅಂದ್ರೆ, ನಮ್ಮ ಕೇರ್ ಗಿವರ್ ಸರ್ವಿಸ್ ಏನಿದೆಯೋ ಇದರಿಂದ ಪೇಷಂಟ್ಸ್ ತುಂಬಾನೇ ಖುಷಿಯಾಗಿದ್ದಾರೆ. ಒಂದಷ್ಟು ಜನರನ್ನ ನಾವು 3-4 ಮಂತ್ಸ್ ಇಂದ ಟ್ರೀಟ್ ಮಾಡ್ತಾ ಇದೀವಿ. ಇದನ್ನ ರಿಪೀಟ್ ರೇಟ್ಸ್ ಅಲ್ಲಿ ನೋಡ್ತಾ ಇದ್ದೀರಾ? ಇವತ್ತು 50% ಗಿಂತ ಜಾಸ್ತಿ ರೆವೆನ್ಯೂ ಬಂದು ಈಸ್ ಅಬೌಟ್ ಎಕ್ಸಿಸ್ಟಿಂಗ್ ರಿಪೀಟೆಡ್ ಆರ್ಡರ್ ಇಂದ. Wow, That's very good. That is amazing. What are the challenges you face so far? And what do you think you're going to face in the future? ನನ್ನ ಬ್ಯಾಕ್ಗ್ರೌಂಡ್ ಬಂದು ಇನ್ ಪ್ರಾಡಕ್ಟ್ IT ಇದೆ. ನಾನು ಪ್ರಪಂಚದಲ್ಲೇ ಅತಿ ದೊಡ್ಡ ಮೆಸೆಂಜರ್ನ ಬಿಲ್ಡ್ ಮಾಡಿದ್ದೀನಿ. ಇಟ್ಸ್ ಕಾಲ್ಡ್ wiki.com. ಕರೆಂಟ್ಲಿ ಇಟ್ಸ್ ಟೆಲಿಗ್ರಾಮ್. ಯು ಮೈಟ್ ಯೂಸ್ wow. ಇಟ್. That is impressive. ಸೊ ಐ ನೋ ಹೌ ಟು ಕ್ರಿಯೇಟ್ ದ ಪ್ರೊಟೆಸ್ಟ್ ಅಂಡ್ ಹೌ ಟು ಮೇಕ್ ಇಟ್ ಸ್ಟೇಬಲ್. ಮತ್ತೆ ಅದನ್ನ ಡಿಜಿಟಲೈಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ. ಕ್ಲೈಂಟ್ನ ಪ್ರತಿಯೊಂದು ಹೆಜ್ಜೆಯ ಜರ್ನಿ ಮತ್ತೆ ಪ್ರತಿಯೊಂದು ಹೆಜ್ಜೆಯ ನರ್ಸ್ ಜರ್ನಿ ನಮ್ಮ ನರ್ಸ್ಗಳು ಆ್ಯಪ್ ಮುಖಾಂತರ ವರ್ಕ್ ಮಾಡ್ತಾರೆ. ಆ್ಯಂಡ್ ಒನ್ ಆಫ್ ದ ಚಾಲೆಂಜಸ್ನ ಫೇಸ್ ಮಾಡಿದ್ದು, ಪ್ರಾರಂಭದಲ್ಲಿ ಎಲ್ಲ ನರ್ಸ್ಗಳು ಮತ್ತು ಎಲ್ಲ ಫಿಸಿಯೋಗಳು ಪ್ರತಿಯೊಬ್ಬರು ನಾವು ಹೈರ್ ಮಾಡೋರು ಅವರ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ ಇದೆ ಮತ್ತು ಅವರ ಪರ್ಸನಲ್ ಅಪ್ರೋಚ್ ಇದೆ ಟು ಪ್ರೊವೈಡ್ ದೀಸ್ ಆರ್ ದೇರ್ ಸರ್ವಿಸ್. ಮತ್ತೆ ನಮ್ಮ ಹತ್ರ ನಾವೊಂದು ಎಕ್ಸ್ಪೀರಿಯನ್ಸ್ ಸರ್ವಿಸ್ ಸೆಂಟರ್ನ ಕ್ರಿಯೇಟ್ ಮಾಡಿದ್ದೀವಿ. ಅದರಲ್ಲಿ ಅವ್ರಿಗೆ 2 weeks ಆಫ್ ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತೆ. ಮತ್ತೆ ಡಿಜಿಟಲಿ ಕಂಟ್ರೋಲ್ ಮಾಡ್ತೀವಿ ಅವ್ರು ಹೇಗೆ ಮಾಡ್ತಾರೆ ಅಂತ. ದ ಹೋಲ್ ಬಿಸ್ನೆಸ್ ಇಸ್ ಟೆಕ್ನಾಲಜಿ ವಯಸ್ಸಲ್ಲಿ ಸೂಪರ್ ಆಗಿದೆ, ಅದ್ರ ಮಾತಿಲ್ಲ. ಫಂಡಮೆಂಟಲ್ ಆಗಿ ಇದು ಡಿಪೆಂಡ್ ಆಗುತ್ತೆ ಮ್ಯಾನ್ ಪವರ್ ಇಂದ. ನಿಮ್ಮ ಸಾಮರ್ಥ್ಯ ಏನಿರಬೇಕು ಅಂದ್ರೆ ಜನರನ್ನ ಹೈಯರ್ ಮಾಡೋಕೆ. ಬಾಂಬೆ ಅಂತ ಸಿಟಿಲಿ ನೀವು ಲಾಂಚ್ ಮಾಡೋದಕ್ಕೆ ಸರಿಯಾಗಿ ಹೇಳಿ. ನಿಮಗೆ ಕಡಿಮೆ ಅಂದ್ರೂ 1000 ನರ್ಸ್ಗಳು ಬೇಕಾಗುತ್ತೆ ಇವರನ್ನ ಅಟೆಂಡ್ ಮಾಡೋದಕ್ಕೆ. ಬಾಂಬೆ ಅಂತ ದೊಡ್ಡ ಸರಿಯಾಗಿ ಸಿಟಿಲಿ. ಹೇಳಿದ್ರಿ. ಸರಿಯಾಗಿ ನನ್ನ ಪ್ರಕಾರ ಹೇಳಿದ್ರಿ. ಫಂಡಮೆಂಟಲ್ ಪ್ರಾಬ್ಲಮ್ ಅಂದ್ರೆ ಸಂಪೂರ್ಣ ಬಿಸ್ನೆಸ್ ನ ಮೂಲ ಆಧಾರ ಇಂಥ ಪ್ರಾಬ್ಲಮ್ಗಳ ಸ್ಕೇಲಬಿಲಿಟಿಯಲ್ಲಿ ರೆಸ್ಟ್ ಆಗುತ್ತೆ. ನೀವು ತುಂಬಾನೇ ಚೆನ್ನಾಗಿರುವಂತಹ ಪ್ರಶ್ನೆಯನ್ನ ಕೇಳಿದ್ರಿ. ಆಕ್ಚುಲಿ ನಾವು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಬಂದಿದ್ದೀವಿ. ನಮ್ಮ ಹತ್ರ ಇರುವಂತಹ ಪಾರ್ಟ್ ಟೈಮ್ ಸ್ಟಾಫ್ಗಳೆಲ್ಲ ಅವರಿಗೆ ಪರ್ ಆರ್ಡರ್ ಪೇ ಮಾಡ್ತೀವಿ. ಅವ್ರ ಹತ್ರ ಆಲ್ರೆಡಿ ಒಂದು ಫುಲ್ ಟೈಮ್ ಜಾಬ್ ಇದೆ.
ಅವರು ಯಾವುದೋ ಹಾಸ್ಪಿಟಲಲ್ಲೋ ಕ್ಲಿನಿಕಲ್ಲೋ 8 ಗಂಟೆ ಕೆಲಸ ಮಾಡ್ತಾರೆ. ಅದ್ರ ಜೊತೆಗೆ ವಾರದಲ್ಲಿ 2-3 ಗಂಟೆಯಿಂದ 2-3 ದಿನದವರೆಗೂ ನಮ್ಮ ಜೊತೆ ಕೆಲಸ ಮಾಡ್ತಾರೆ. ಅಂಡ್ ಪ್ರತಿ 10 ಕಿಲೋಮೀಟರ್ ಅಂತರದಲ್ಲಿ ನಮ್ಮ ಒಂದು ಡಾರ್ಕ್ ಹಾಸ್ಪಿಟಲ್ ಇದೆ. ಯಾವುದೇ ನರ್ಸ್ ಆ ನಿಯರೆಸ್ಟ್ ಸ್ಪಾಟ್ ಅಲ್ಲಿ ಇದ್ರೆ ಅವ್ರಿಗೆ ಅದೇ ಏರಿಯಾದ ಆರ್ಡರ್ಗಳು ಸಿಗುತ್ತೆ. ಸೊ ಈ ಸ್ಟೋರ್ ಡಾರ್ಕ್ ಸ್ಟೋರ್ ತರ ಫಂಕ್ಷನ್ ಆಗುತ್ತೆ ಅಲ್ವಾ? ಡಾರ್ಕ್ ಸ್ಟೋರ್ ತರಾನೇ ಡಾರ್ಕ್ ಹಾಸ್ಪಿಟಲ್ ಆ ತರ ಇದೆ. What is your current revenue on a monthly basis? ನಮ್ಮ Average ರೆವೆನ್ಯೂ ಬಂದು ಈಗ 40-45 lakhs ಇದೆ. 45 lakhs. And we are growing every month by 20-25%. So how much you are burning every month? Around 45-50%. So your revenue are 45 lakhs and your expenses are 90 lakhs. Correct? Yeah. Okay. ಪ್ರೊಫೆಸರ್ ಶೇಷಾದ್ರಿ, ನಿಮಗೆ ಈ ಪೂರ್ತಿ ಬಿಸ್ನೆಸ್ ಮಾಡ್ಯೂಲ್ ಅಥವಾ ಬಿಸ್ನೆಸ್ ಐಡಿಯಾ ಬಗ್ಗೆ ಏನು ಅನ್ಸುತ್ತೆ? ನನಗನ್ಸುತ್ತೆ ಇದು ಒಂದು ಗ್ರೇಟ್ ಸ್ಪೇಸ್ ಅಂತ. ನೀವೇನ್ ಮಾಡ್ತಾ ಇದೀರೋ ಅದನ್ನ ನಾನು ಅಪ್ರಿಶಿಯೇಟ್ ಮಾಡ್ತೀನಿ. ಈಗ ನನಗಿರೋ ಕ್ವಶನ್ ಏನಪ್ಪಾ ಅಂದ್ರೆ, ಈಗ ಆಲ್ರೆಡಿ ತುಂಬಾನೇ ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಇದೆ, ಲಿಸ್ಟರ್ಸ್, ನ್ಯೂ ಬರ್ನ್ ಡಯಾಗ್ನೋಸ್ಟಿಕ್ಸ್, ಅವ್ರುಗಳು ಕೂಡ ಆಫರ್ ಮಾಡ್ತಾ ಇದಾರೆ. ವೆರಿ ಕ್ವಿಕ್ ಬಂದು ಬ್ಲಡ್ ಸ್ಯಾಂಪಲ್ಸ್ ಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೋತಾರೆ. ಇತ್ತೀಚೆಗೆ ಅವರು Tier 2 ಸಿಟೀಸ್ ಅಲ್ಲಿ ಕೂಡ ಪೆನಿಟ್ರೇಟ್ ಮಾಡ್ತಾ ಇದ್ದಾರೆ. ಅಂತ ಜಾಗಗಳಲ್ಲೇ ಇವತ್ತು ಪ್ರಾಬ್ಲಮ್ ತುಂಬಾನೇ. Tier 1 ಸಿಟಿಗಿಂತ ಸಿವಿಯರ್ ಕೇಸ್ಗಳು ಅಲ್ಲೇ ಇರುತ್ತೆ. ಅದನ್ನ ನೀವು ಹೇಗೆ ಅಡ್ರೆಸ್ ಮಾಡ್ತೀರಾ? ನಿಮ್ಮ ಹತ್ರ ಏನಾದರೂ ಬಿಸ್ನೆಸ್ ಪ್ಲಾನ್ ಇದೆಯಾ? We are actually working with few of them. ನಮ್ಮ ಹತ್ರ ಪಾರ್ಟ್ನರ್ ಇದ್ದಾರೆ, ಲ್ಯಾಬ್ಸ್ ಆರೆಂಜ್ ಹೆಲ್ತ್ ಇನ್ ಮೆಟ್ರೋಪಾಲಿಸ್, ಅಂಡ್ ದೇ ಪ್ರೊವೈಡ್ ಅಸ್ ಲ್ಯಾಬ್ ಟೆಸ್ಟ್. ನಾವು ಒಬ್ರ ಜೊತೆ ಒಬ್ರು ಕಂಪೀಟ್ ಮಾಡೋಲ್ಲ. ಮತ್ತೆ ಇಂಡಿಯನ್ ಮಾರ್ಕೆಟ್ ಬಗ್ಗೆ ಒಂದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ದೊಡ್ಡ ಮಾರ್ಕೆಟ್. ಮತ್ತೆ ಪ್ರತಿ ಕ್ಯಾಟಗರಿನಲ್ಲಿ 3-5 ಮೇ ಬಿ ಈವನ್ 10 ಲಾರ್ಜ್ ಬಯರ್ಸ್ ಪ್ರೊವೈಡಿಂಗ್ ದೇರ್ ಸರ್ವಿಸಸ್. ಮತ್ತೆ ನಮಗೆ ಒಂದು ದೊಡ್ಡ ಕಂಪಿಟೇಟರ್ ಇದ್ದಾರೆ ನಮ್ಮ ಫೀಲ್ಡಲ್ಲಿ. ಅವರು ಸ್ಟಾರ್ಟ್ ಮಾಡಿ 10 ವರ್ಷ ಆಗಿದೆ, ಬಟ್ ದೇ ಆರ್ ಫುಲ್ಲಿ ಮ್ಯಾನ್ಯುಯಲ್ ಅಟ್ ದ ರೇಟಿಂಗ್. ಇವತ್ತು ನಾವು ಅವ್ರಿಗಿಂತ ದೊಡ್ಡದಾಗಿದ್ದೀವಿ ಒಂದು ಸಿಟಿಲಿ. How much funding you are raised so far? ಇಲ್ಲಿವರೆಗೂ ನಾವು $1.5 million ರೈಸ್ Which would be around 12 crores? Yeah. We have a market here. The audience will actually tell us how much they are interested in this product. ನಿಮ್ಮ ವೋಟಿಂಗ್ ಮೀಟರ್ ನಿಮ್ಮ ಹತ್ರ ಇದೆ. ಸೊ ಎಸ್ ಅಥವಾ ನೋ ಬಟನ್ ಒತ್ತೋದ್ರ ಮೂಲಕ ಹೇಳಿ, ಲೈಫ್ ಟೈಮ್ ಹೆಲ್ತ್ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? Oh wow. 83% Wow. people think it is required. Very wise audience. What is your ask? Just spell out your ask once more. See, currently we are preparing to raise next funding around 16 crores. ಇದರಲ್ಲಿ ಅರ್ಧ ಅಮೌಂಟ್ನ ಆಲ್ರೆಡಿ ಸೈನ್ ಮಾಡಿದ್ದಾರೆ ಇನ್ವೆಸ್ಟರ್ಸ್ಗಳು. ಅವರು ನಮಗೆ ಸಪೋರ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ. ಆ್ಯಂಡ್ ಅವರ್ ರಿಕ್ವೆಸ್ಟ್ ಫ್ರಮ್ ದ ಶೋ ಇಸ್ ಅ ಪಾರ್ಟ್ ಆಫ್ ದಿಸ್ ರೌಂಡ್ ಇಸ್ 1 crore ಫಾರ್ 0.8% equity. ಸಂದೇಶ್ ಅವರೇ ಹೇಳಿ, ಐಡಿಯಾ ಬಾಸ್ನ ವೇದಿಕೆ ಮೇಲೆ ನೀವು ಇವ್ರ ಜೊತೆ ಕೈ ಮಿಲಾಯಿಸ್ತೀರಾ? ಸರಿ, ಡಿಮಾಂಡ್ ಇದೆ. ಐ ಆಮ್ ನಾಟ್ ಡಿನೈಂಗ್. Medical is a growing field. It's a recession-proof industry. But to establish dark stores in every city, I think it's a very expensive proposition. You need to think about going asset light. I think that is a much better model for you. For this reason, their valuation is too high. But at this stage, I'm not gonna shake hands. ನೀವು ಹ್ಯೂಮನ್ ರಿಸೋರ್ಸ್ ನಿಮ್ಮ ವ್ಯವಹಾರದಿಂದ ಆಚೆ ಇಡಿ. ಮತ್ತು ಲೋಕಲ್ ಜನ ಏನು ಮಾಡ್ತಾ ಇದ್ದಾರೆ, ಬ್ಲಡ್ ಕಲೆಕ್ಷನ್ ಮಾಡ್ತಾ ಇದ್ದಾರೆ, ಸ್ಟ್ಯೂಲ್ ಕಲೆಕ್ಷನ್ ಮಾಡ್ತಾ ಇದ್ದಾರೆ, ಯಾವುದು ಬೇರೆ ಬೇರೆ ಸರ್ವಿಸ್ ಮಾಡ್ತಾ ಇದ್ದಾರೆ ಈ ಸಿಟಿಗಳಲ್ಲಿ. ಅವ್ರ ಜೊತೆ ಏನಾದರೂ ನೀವು ಕೈ ಜೋಡಿಸಿದ್ರೆ ನಿಮಗೆ ತುಂಬ ದೊಡ್ಡ ಸ್ಕೇಲೆಬಲ್ ಮೂಮೆಂಟ್ ಆಗಿಬಿಡುತ್ತೆ. ನಾನು ಡೆಫಿನೆಟ್ಲಿ ಆಗಿ ಇಂಥ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಮಾಡ್ತೀನಿ. ಆದರೆ ನೀವು ಹ್ಯೂಮನ್ ರಿಸೋರ್ಸನ್ನು ಇಟ್ಕೊಂಡು ವ್ಯವಹಾರ ನಡೆಸೋಕೆ ಪ್ರಯತ್ನ ಪಡ್ತಾ ಇದ್ದೀರಿ ಅಂದರೆ ಇದು ಖಂಡಿತವಾಗ್ಲೂ ಡಿಸಾಸ್ಟರ್ ಅನ್ಸುತ್ತೆ. ನಾನು ನಿಮ್ಮ ಜೊತೆ ಹ್ಯಾಂಡ್ಶೇಕ್ ಮಾಡೋದಕ್ಕೆ ತಯಾರಿಲ್ಲ. I would like to set out of the investment, but I'll be very happy to see how my women's health platform from Gayatri can partner, create a way by which we can offer some of your services. But I really wish you luck and genuinely think that you're solving for an important issue. Bari a noble cause alla, but this is a market that will help your business. ಪ್ರೊಫೆಸರ್ ಶೇಷಾದ್ರಿ, ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ನನ್ನಿಂದ ನಿಮಗೆ ಆಗುವಂಥ ಹೆಲ್ಪ್ ಏನಾಗ್ಬೋದು ಅಂದರೆ, ಡಿಜಿಟಲ್ ಲೈನ್ ಮಿಷನ್ನಲ್ಲಿ ದ ಕೈಂಡ್ ಆಫ್ ಡೇಟಾ ದಟ್ ಯು ಆರ್ ಕಲೆಕ್ಟಿಂಗ್, ನಮ್ಮ IIT ಮದ್ರಾಸಿಂದ ಆಗುವಂಥ ಹೆಲ್ಪ್ ಏನಂದರೆ ಟು ಮೇಕ್ ದಿಸ್ ಇಂಟು Web3 ಇನಿಷಿಯೇಟಿವ್. Oh wow. ಸದ್ಯಕ್ಕೆ ನಾವು ಈ ಕೆಲಸವನ್ನು ಮಾಡಬೇಕು ಅಂತ ಅನ್ಕೋತೀನಿ ಆ್ಯಂಡ್ ಬಿಲ್ಡ್ ಮೋರ್ ವ್ಯಾಲ್ಯೂ ಟು ದ ಕಂಪ್ನಿ. So ನನಗನ್ಸೋ ಪ್ರಕಾರ you guys are doing a very good job. It's a much needed service.
ನನ್ನ ಅನಿಸಿಕೆ ಪ್ರಕಾರ ನನ್ನ ಇನ್ವೆಸ್ಟ್ಮೆಂಟ್ ಹೋಗೋದು ಇಟ್ ವಿಲ್ ಗೋ ಅಪ್ ಟು 20 lakhs. ಮೇಡಮ್ ನಿಮ್ಮ ಪರ್ಸೆಂಟೇಜ್ ಎಷ್ಟು ಬರುತ್ತೆ ಇಕ್ವಿಟಿಯಲ್ಲಿ? ಸರ್ ನೀವು ಮೊದಲು ಫೌಂಡರ್ನ ಎನ್ಕರೇಜ್ ಮಾಡಬೇಕು ತಾನೆ. ಇಲ್ಲ ಇಲ್ಲ ನಾನೇನು ಹೇಳ್ತಾ ಇಲ್ಲ ಅಲ್ಲ ಸುಮ್ಮನೆ ಫೌಂಡರ್ ನಾನು ಅದು ಕ್ವಿಟ್ ಮಾಡಿ ನಿಮ್ಮನ್ನ ನೀವಲ್ಲ ಸರ್. ಬಿಕಾಸ್ ಐ ಫೀಲ್ ದಟ್ ದೇರ್ ಇಸ್ ರಿಯಲಿ ಸಮಥಿಂಗ್. ಹೀಗೆಲ್ಲ ಮಾತಾಡಿದ್ರೆ ಬಿಸ್ನೆಸ್ ಆಗ್ಬಿಡಲ್ಲ ಅಷ್ಟು ಈಸಿಯಾಗಿ. ದುಡ್ಡಿಂದ ಮಾತ್ರ ಸಾಧ್ಯ ಆಗೋದು. ಅದಕ್ಕೋಸ್ಕರ ಗುಡ್ ಟು ಸಪೋರ್ಟ್ ಫೌಂಡರ್ಸ್ ಲೈಕ್ ದಿಸ್. She's ready to invest 20 lakhs. We The are, valuation you're asking happy. for. We are happy about this. I'm happy about it as well, guys. Are you happy about Yes, it? sir. Yeah? Yeah, let's Yes, shake hands definitely. then. Thank you. ಥ್ಯಾಂಕ್ ಯು. We wish you all the luck ಥ್ಯಾಂಕ್ ಯು and ಸರ್. congratulations for what Thank you are you so getting much. here. Thank you. Thank you very much for being here. We are so happy about this show and we are feeling extremely good. ಯಾಕೆಂದ್ರೆ ನಾವು ಇಲ್ಲಿ ಬಂದಿದ್ದು to find great and smart wishes. ಮತ್ತೆ ನಮ್ಮ ಚಾನಲ್ ಬಂದು ನಮ್ಮ first speak and she made an offer. So we are very happy about this.